ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ, ಗಂಟೆ ಈಗ ಸುಮಾರು 5:25. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದೆ. ತನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಗಲಿಲ್ಲ ಇವತ್ತು. ನಿನ್ನೆಯಿಂದ ಚೂರು ಶೀತ, ಕೆಮ್ಮು, ಸ್ವಲ್ಪ ಫೀವರ್ ಆಗಿದೆ. ಹಾಗಾಗಿ ಆಗಲೇ ಇಲ್ಲ. ಬೆಳಗ್ಗೆ ಮಲ್ಕೊಂಡು 4 ಗಂಟೆ ತನಕ ಮಲಗಿಬಿಟ್ಟಿದ್ದೆ. ಈಗ ನನ್ನ ಹಸ್ಬೆಂಡ್ ಇಡ್ಲಿ ತೊಗೊಂಡು ಕೊಟ್ಟರು. ರವೆ ಇಡ್ಲಿ ಸಾಂಬಾರು ತಿಂತಾ ಇದ್ದೀನಿ. ಈಗ 7 ಗಂಟೆ ಅಷ್ಟೊತ್ತಿಗೆ ತನು ಬರ್ತಾಳೆ. ಇವತ್ತು ತನುಗೆ ಸ್ಕೂಲಿಂದ ಪಿಕ್ನಿಕ್ ಇತ್ತು. ನಾನು ಹೇಳಿದ್ನಲ್ವ, ಪಿಕ್ನಿಕ್ ಇತ್ತು. ಹಾಗಾಗಿ ಹೋಗಿದ್ದಾಳೆ. ಬೆಳಗ್ಗೆ ಬಿಡೋಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡೆ ನಾನೇನೆ. ಮತ್ತು ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ ಅಂತ ನನ್ನ ಹಸ್ಬೆಂಡೇ ಬಿಟ್ಬಿಟ್ಟು ಅವರು ಹಂಗೆ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಬಂದು ಈಗ ಇಡ್ಲಿ ಇವಾಗ ತಂದು ಕೊಟ್ಟಿದ್ದಾರೆ. ಮಲಗಿಬಿಟ್ಟಿದೆ. ಬೆಳಗ್ಗೆನೂ ಬರೀ ಬ್ರೆಡ್ ತಿಂದಿದ್ದಷ್ಟೇ. ಬ್ರೆಡ್ ತಿಂದು ಕಾಫಿ ಕುಡಿದು ಟ್ಯಾಬ್ಲೆಟ್ ತಿನ್ನುವಂಗೆ ಇದು ಜ್ಞಾಪಕನೇ ಇಲ್ಲ. ಆ ಥರ ಮಲ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಕಡಿಮೆ ಆಗಿದೆ. ಈಗ ಬ್ಲಾಗ್ ಈಗ ಶುರು ಮಾಡಿದ್ದೀನಿ. ನೋಡಿ, ಈ ಬ್ಲಾಗ್ ಇವತ್ತೇ ಎಂಡ್ ಮಾಡ್ತೀನೋ ನಾಳೆ ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬ್ಲಾಗ್ ಶುರು ಮಾಡಿದ್ದೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಡ್ಲಿ ಮಾತ್ರ ಚೆನ್ನಾಗಿದೆ, ತಿನ್ನೋಕ್ಕಾಗ್ತಲ್ಲ ಅಷ್ಟೇ. ಫ್ರೆಂಡ್ಸ್, ಈಗ ಇಡ್ಲಿ ತಿಂದ್ಬಿಟ್ಟು ಮಾತ್ರೆ ಕುಡಿದು ಸ್ವಲ್ಪ ಹೊತ್ತು ಮಲಗಿದ್ದೀನಿ. ಮತ್ತೆ ಚೂರು ಕಡಿಮೆ ಆಗಿಬಿಟ್ರೆ ಎದ್ದು ಕೆಲಸ ಮಾಡ್ಕೋಬೋದು. ನನ್ನ ಹಸ್ಬೆಂಡೇ ಹೋಗಿ ಮಲ್ಕೋಗು, ನಾನೇ ಮಾಡ್ತೀನಿ ಅಂತ ಅಂದರು. ನಾನೇ ಎದ್ದೆಲ್ಲ ಗುಡಿಸಿ ಕ್ಲೀನ್ ಮಾಡೋಣ ಅಂತ ಹೊರಟೆ. ಬೇಡ, ಹೋಗಿ ಮಲ್ಕೋ, ಸ್ವಲ್ಪ ಹೊತ್ತು ಹುಷಾರಾಗಲಿ, ನಾನೇ ಮಾಡ್ತೀನಿ ಅಂತ ಅಂದರು. ನನಗೆ ಮೇಯ್ನಾಗಿ ಹುಷಾರಿಲ್ಲ ಅಂದರೆ ಕ್ಲೀನ್ ಆಗದೆ ಹೋದರೆ ಮತ್ತೆ ಸಮಾಧಾನ ಆಗ್ತಾರಲ್ಲ. ಕ್ಲೀನ್ ಮಾಡ್ಕೊಬಿಡೋಣ ಅನ್ನಿಸ್ತಾ ಇರುತ್ತೆ. ಪಾತ್ರೆಗಳು ಬಿದ್ದಿದ್ರೆ ಆಗೋದಿಲ್ಲ. ಆಮೇಲೆ ಈ ರೀತಿ ಕಸ ಇರಬಾರ್ದು, ಕ್ಲೀನ್ ಇರಬೇಕು. ಹಾಗಾಗಿ ಅವರೇನೆ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಮಲಗಿದ್ದೀನಿ. ಮೊನ್ನೆ ಲಾಲ್ಬಾಗ್ ಹೋದ್ವಲ್ಲ, ಅಲ್ಲಿ ಹೋಗಿ ಬಂದಿದ್ದೆ. ನನಗೆ ಸುಸ್ತು ಥರ ಆಗಿ ಈ ರೀತಿ ಆಗಿದೆ. ನನಗೆ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಈ ನಡುವೆ ನನಗೆ ಆಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಚೂರು ಕೂಡ ಬಾಡಿ ತಡ್ಕೊತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಸ್ವಲ್ಪ ಶೀತ ಆಗುತ್ತೆ, ಜ್ವರ ಬರುತ್ತೆ, ತಲೆನೋವು ಜಾಸ್ತಿ ಬರುತ್ತೆ. ಈ ಥರ ಎಲ್ಲ ಆಗ್ತಾಯಿದೆ ಈ ನಡುವೆ. ಮುಗೀತಾ ಟ್ರಿಪ್ಪು? ಹಿಂಗಿತ್ತು? ಚೆನ್ನಾಗಿತ್ತಾ? ಹೌದಾ? ಮತ್ತೆ ಯೂನಿಫಾರ್ಮ್ ಹಾಕೊಂಡ್ಬಂದಿದ್ಯಾ? ಅದು ಅಲ್ಲೇ ಸ್ನಾನಕ್ಕೆ ಮಾತ್ರನಾ? ಕಲರ್ ಡ್ರೆಸ್, ರೈನ್ ಡ್ಯಾನ್ಸಿಗೆ, ಸ್ವಿಮ್ಮಿಂಗಿಗೆ ಅಷ್ಟೇ. ಹೌದಾ? ಸರಿ, ಆಯ್ತು. ಚೆನ್ನಾಗಿತ್ತು ಒಟ್ಟಾರೆ? ಚೆನ್ನಾಗಿತ್ತು. ಏನೇನು ಕೊಟ್ರು ತಿನ್ನೋದಕ್ಕೆ? ಬೆಳಗ್ಗೆ ಇಡ್ಲಿ, ವಡೆ, ಒಂದು ಸ್ಯಾಂಡ್ವಿಚ್ ಸಣ್ಣದು, ಆಮೇಲೆ ಒಂದು ಬಾದಾಮ್ ಹಾಲು ಬೆಳಗ್ಗೆ. ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್, ನೂಡಲ್ಸ್, ಗೋಬಿ ಮಂಚೂರಿ, ಪೂರಿ, ಮತ್ತೆ ಕಾಬೂಲ್ ಕಡಲೆದು ಸಾಗು, ಮತ್ತೆ ಒಂದು ಗುಲಾಬ್ ಜಾಮೂನ್. ಅಷ್ಟೊಂದೆಲ್ಲ? ಅದಿಷ್ಟಿಷ್ಟ ಆಗ್ತಾರೆ ನಾನು. ಆಮೇಲೆ ಸಂಜೆಗೆ ಒಂದು ಪೀಸ್, ಸಣ್ಣ ಪೀಸ್ ಕೇಕ್. ಸಂಜೆಗೆ ಒಂದು ಸಣ್ಣ ಪೀಸ್ ಕೇಕ್, ಒಂದು ಸ್ವಲ್ಪ ಬಾದಾಮ್ ಹಾಲು. ಅಷ್ಟೇನಾ? ಸ್ನ್ಯಾಕ್ಸ್ ಅಷ್ಟೇ? ಎಷ್ಟೊತ್ತಿಗೆ ಕರ್ಕೊಬಂದ್ರು ಇಲ್ಲಿಗೆ? 6:50. ತುಂಬ ಹೊತ್ತು ವೆಯ್ಟ್ ಮಾಡ್ದ? ಎಲ್ಲರೂ ಹೋಗಿದ್ವಿ, ನಾನು ಬಿಗ್ನ ಇದ್ವಿ. ನೀವಿಬ್ಬರೇ ಇದ್ದಿದ್ದ? ನಾನು ಹೋದೆ, ಈಗ ಅವಳೇ ಉಳ್ದಿರೋದು. ಸರಿ, ಆಯ್ತು. ಯೂನಿಫಾರ್ಮ್ ಬಿಚ್ಚೋಗ್. ನಾಳೆ ಸ್ಕೂಲ್ ಇತ್ತಾ? ಇದೆಯಾ? ತುಂಬಾ ಜನ ಕೇಳಿದ್ರಲ್ಲ, ಹೌದು. ಓ ಫ್ರೆಂಡ್ಸ್, ಈಗ ಗಂಟೆ 8:15 ಆಯಿತು. ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಎಲ್ಲದನ್ನು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡೋಕ್ಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗಂಟೆಗೆ 9 ಆಗ್ತಾ ಬಂತು. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಫೀವರ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದಮೇಲೆ ಈಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಸಾಂಬಾರು ಒಣ ಅವರೆಕಾಳು ಮಾಡೋಣ ಅಂಥೇಳಿ. ಇದು ಒಣ ಅವರೆಕಾಳು ಇತ್ತು, ತುಂಬ ದಿನದಿಂದ ಹಂಗೆ ಇಟ್ಬಿಟ್ಟಿದೆ ಫ್ರಿಜ್ಜಲ್ಲಿ. ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿನ, ವರ್ಷಾನುಗಟ್ಟಲೆ ಇಟ್ಟರು ಏನೂ ಆಗೋದಿಲ್ಲ ಅಲ್ವಾ. ಹಂಗಾಗಿ ಇದನ್ನು ಹಂಗೆ ಇಟ್ಟಿದೆ. ಇವತ್ತು ಬಾಯೆಲ್ಲ ಕೆಟ್ಟಂಗಾಗಿದೆ. ಸ್ವಲ್ಪ ಒಣ ಅವರೆಕಾಳು ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾಡ್ತೀನಿ, ಬನ್ನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಒಣ ಅವರೆಕಾಳನ್ನ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಈ ರೀತಿ ನಿಧಾನ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಇದು ಬೇಯುತ್ತೆ.
ಒಂದು 3 ವಿಷಲ್ ಹಾಕಿದರೆ ಬೆಂದು ಬಿಡುತ್ತೆ. ಹಾಗೆ ಇಲ್ಲಿ ಮಸಾಲ ಪದಾರ್ಥ ತೊಗೊಂಡಿದ್ದೀನಿ. ಈರುಳ್ಳಿ 1.5, ಹಾಗೆ ಒಂದು 3 ಚಿಕ್ಕ ಸೈಜ್ ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, 1.5 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೆಳ್ಳುಳ್ಳಿ, 1 ಕಪ್ಪಷ್ಟು ತೆಂಗಿನಕಾಯಿ, ಅಂದರೆ ಒಂದಿಷ್ಟು ಅಗಲ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಕರಿಬೇವು ಒಗ್ಗರಣೆಗೆ, ಈರುಳ್ಳಿ ಅರ್ಧ ಒಗ್ಗರಣೆಗೆ, 2 ಈರುಳ್ಳಿಯಲ್ಲಿ 1.5 ಸಾಂಬಾರಿಗೆ, ಅರ್ಧ ಒಗ್ಗರಣೆಗೆ ತಗೊಂಡಿದ್ದೀನಿ. ಇಷ್ಟೇ ಸಾಕು ಮಸಾಲ. ಈಗ ಧನಿಯಾ ಪೌಡ್ರೆಲ್ಲ ಬೇಕಾಗುತ್ತೆ, ಅದನ್ನು ಹಾಕ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಶುಂಠಿ ಹಾಕ್ತಾಯಿದ್ದೀನಿ ಈಗ ನಾನು. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಧನಿಯಾ ಪೌಡ್ರ್ ಕೂಡ ಹಾಕ್ತೀನಿ. ಹಾಗಾಗಿ ತೆಂಗಿನಕಾಯಿ ಸ್ವಲ್ಪ ಡ್ರೈ ಆಗಿದೆ, ನಾನು ತೋರಿಸೋದಲ್ಲ, ಅಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. ಹುಣಸೆಹಣ್ಣು ಒಂದು ಗೋಲಿಗೆ ಹತ್ರ ಹುಣಸೆಹಣ್ಣು, ಈರುಳ್ಳಿ ಹಾಕ್ಕೊಂಡು ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ನಾನು ಚಿಕ್ಕ ಸೈಜ್ದು 3 ತೊಗೊಂಡಿದ್ದೀನಿ, ದೊಡ್ಡದಾದರೆ 2 ತೊಗೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ತೀನಿ, ಸಾಂಬಾರು ಚೂರು ಉಳಿಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ನಾನು, ಒಂದು ಅರ್ಧ ಟೀ ಸ್ಪೂನಷ್ಟು. ಹಾಗೆಯೇ ಖಾರಕ್ಕೆ ತಕ್ಕಾಗೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪೌಡರು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ನೀರು ಹಾಕ್ಬಿಟ್ಟು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಮಸಾಲ ನುಣ್ಣಗಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ, ಮಸಾಲ ಅಂತೂ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಹುರ್ಕೋಬೇಕಾಗುತ್ತೆ ನಾವು ಕಾಳನ್ನ, ನಿಧಾನ ಉರಿಯಲ್ಲಿ ನೋಡಿ. ಇಷ್ಟು ಹುರ್ಕೊಂಡಿದ್ದೀನಿ ನಾನು. ಇದನ್ನೀಗ ತೊಳ್ಕೊಂಬಿಡ್ತೀನಿ, ತೊಳೆದು ಒಂದು ಬಟ್ಲಲ್ಲಿ ಇಟ್ಕೊತೀನಿ. ಅದಾದಮೇಲೆ ಈಗ ಸ್ಟೌವಲ್ಲಿ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು 2.5 ಇಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಕೂಡ ಹಾಕಿ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಈಗ ನಾನು ಒಣ ಅವರೆಕಾಳನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ, ಒಣ ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿದರೂ ಕೂಡ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಆಲೂಗಡ್ಡೆ ಬದನೆಕಾಯಿ ಎರಡೂ ಸೇರಿಸಿಲ್ಲ, ಬರೀ ಕಾಳು ಮಾತ್ರ ಹಾಕಿದ್ದೀನಿ. ಈ ಒಣ ಅವರೆಕಾಳು ಮಾಡ್ಕೊಬೋದು, ಒಣ ಕಡಲೆಕಾಳನ್ನು ಹುರ್ಕೊಂಬಿಟ್ಟು ಮಾಡ್ಕೊಬೋದು. ಹಳ್ಳಿ ಕಡೆ ಮಾಡ್ತಾರೆ ಇದನ್ನು, ಮುದ್ದೆ ಜೊತೆಗೆ ಚೆನ್ನಾಗಾಗುತ್ತೆ ಈ ಥರ ಸಾಂಬಾರು. ಹಂಗಾಗಿ ಹಳ್ಳಿ ಕಡೆ ಏನಂತ ಹೇಳಿದ್ರೆ, ಅಂದರೆ ಒಂದು ಸತಿ ಬೆಳೆದು ಇಟ್ಕೊಂಬಿಟ್ಟಿರ್ತಾರಲ್ವ, ವರ್ಷ ಪೂರ್ತಿ ಹಾಕ್ಕೊಂಡು ಒಣಗಿಸಿ ಇಟ್ಕೊಂಬಿಟ್ಟು ಮಾಡ್ತಾ ಇರ್ತಾರೆ. ಹಾಗೆ ಈಗ ನಾನು ಮಸಾಲ ಕೂಡ ಹಾಕಿದ್ದೀನಿ. ಮಸಾಲ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕಾಗಿ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನು ಎಷ್ಟು ಬೇಕಾಗುತ್ತೋ ಅಷ್ಟೊಂದು ಸೇರಿಸ್ಕೊಳ್ಳಿ. ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕಿಂತ ಒಂಚೂರು ಮೀಡಿಯಮ್ ಆಗಿರಬೇಕು ಸಾಂಬಾರು. ಗಟ್ಟಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಸಾಂಬಾರು ಸ್ವಲ್ಪ ತೆಳುವಾಗಿರಬೇಕು ಇದು. ಅದಕ್ಕೆ ತಕ್ಕಾಗಿ ಸುಮಾರು 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ಥರ ಇರಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಇನ್ನೊಂದು ಚೂರು ನೀರನ್ನು ಬೇಕಾದರೆ ನೀವು ಸೇರಿಸ್ಕೋಬೋದು. ಹಾಗೆ ಈಗ ಸಾಂಬಾರು ಕುದೀತಾ ಬರ್ತಾ ಇದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈಗ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ತೀನಿ. 3 ವಿಷಲ್ಗೆ ಇದು ಕರೆಕ್ಟಾಗಿ ಬೆಂದುಬಿಡುತ್ತೆ ಕಾಳು. ನಾನು ಒಗ್ಗರಣೆಯಲ್ಲಿ ಸ್ವಲ್ಪ ಕಾಳನ್ನೆಲ್ಲ ಬಾಡಿಸ್ಕೊಂಡಿದ್ದೀನಲ್ವಾ, ಚೆನ್ನಾಗಿ ಬೆಂದು ಬಿಡುತ್ತೆ. ಚೂರು ಉಪ್ಪು ಬೇಕಿತ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈಗ ಮುಚ್ಚಳನ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಯಾವುದನ್ನು ಸಹ ಜಾಸ್ತಿ ಕೊಂಡುಕೊಳ್ಳಲ್ಲ ರೈತರು. ಈ ರೀತಿ ಕಡಲೆಕಾಳು ಸೀಸನಲ್ಲಿ ಒಂದು ಸಲ ಬೆಳ್ಕೊಂಡು ಒಣಗಿಸಿಟ್ಕೊಂಡ್ಬಿಡ್ತಾರೆ. ಅವರೆಕಾಳಿದ್ರೆ ಅವರೆಕಾಳನ್ನು, ತೊಗರಿ ಕಾಳು, ಈ ಥರ ಎಲ್ಲ ಥರ ಕಾಳು ಪದಾರ್ಥಗಳು ಮನೆಯಲ್ಲಿ ಇರುತ್ತೆ. ಯಾವುದನ್ನು ಅಷ್ಟೊಂದು ಕೊಂಡು ತಿನ್ನಲ್ಲ ಅವರು, ಬೆಳೆದು ತಿಂತಾರೆ. ಸೊ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ನೀವು ಮಾಡಿಕೊಂಡು ತಿನ್ಬೋದು. ಸಾಂಬಾರ ಕಡೆ ವಿಷಲ್ ಆಗ್ತೈತೆ, ಈ ಕಡೆ ನಾನು ಆಲೂಗಡ್ಡೆ ಸಣ್ಣದಾಗಿ ಹೆಚ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ, 3 ಟೇಬಲ್ ಸ್ಪೂನು ಸಾಸಿವೆ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕಿದ್ದೀನಿ. ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಇದು ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ನೋಡಿ ವಿಷಲ್ ಕೂಡ ಆಯಿತು. 3 ವಿಷಲ್ ಹಾಕ್ಸಿದ್ರೆ ಸಾಕು, ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಚೆನ್ನಾಗಾಗುತ್ತೆ. ಸ್ಮೆಲ್ ಕೂಡ ಒಂಥರ ಡಿಫ್ರೆಂಟಾಗಿ ಬರ್ತಾ ಇರುತ್ತೆ, ಯಾಕಂದ್ರೆ ನಾವು ಹುರ್ದು ಮಾಡಿರ್ತೀವಲ್ವ, ಅದ್ರದ್ದು ಒಂಥರ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಆಲೂಗಡ್ಡೆನ 4 ಆಲೂಗಡ್ಡೆ, ಇದು 4 ಆಲೂಗಡ್ಡೆನ ಸಣ್ಣ ಕಟ್ ಮಾಡಿಬಿಟ್ಟು ಈ ರೀತಿ ಪಲ್ಯ ಮಾಡ್ಕೊತಾ ಇದ್ದೀನಿ ನಾನು.
ಈಗಲೇ ಮಾಡ್ತಾ ಇದ್ದೀನಿ ಅಂದರೆ ಈಗ ಒಂದು ಸ್ವಲ್ಪ ತಿನ್ನೋಕ್ಕಾಗುತ್ತೆ ಮತ್ತು ಬೆಳಗ್ಗೆಗೂ ಕೂಡ ಆಗುತ್ತೆ. ಬೆಳಗ್ಗೆ ಚಪಾತಿಗೂ ಆಗುತ್ತೆ ಅಂತೇಳಿ ಈಗಲೇ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಮತ್ತೆ ಮಾತ್ರೆ ಕುಡಿದು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಆ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಈಗಲೇ ಪಲ್ಯ ಮಾಡಿಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ಚಪಾತಿ ಒಂದು ಮಾಡಿದ್ರೆ ಆಯಿತು ಅಂತೇಳಿ ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಪಾತ್ರೆ ಮುಚ್ಚಳನ ಬೇಯಿಸ್ಬಿಡ್ತೀನಿ. ನಿಧಾನ ಉರಿಯಲ್ಲಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಬಿಡ್ತೀನಿ. ನೋಡಿ ಅರ್ಧದಷ್ಟಲ್ಲೇ ಬೆಂದೋಗ್ಬಿಟ್ಟಿದೆ. ಈಗ ಇದಕ್ಕೆ ದೊಡ್ಡ ಸೈಜ್ದು 2 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಪಲ್ಯ. ಒಂಥರ ಗೊಜ್ಜು ಥರ ಇದ್ದರೆ ಚೆಂದ ಇದು. ಸಾಸಿವೆನೂ ಕೂಡ ಜಾಸ್ತಿ ಕಾಣಿಸ್ತಾ ಇರಬೇಕು. ಆವಾಗಲೇ ಈ ಪಲ್ಯ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಈಗ ನಾನು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ ಟೀ ಗ್ಲಾಸಲ್ಲಾದರೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ನೀವು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ನಾನು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಬಳಸಲ್ಲ, ಬರೀ ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಇದು. ಕಾಶ್ಮೀರಿ ರೆಡ್ ಚಿಲ್ಲಿ ಬರುತ್ತಲ್ವ, ಅದು ಹಾಕಿದ್ರಂತೂ ಇನ್ನೂ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಲ್ಯ. ಇದಕ್ಕೇನು ಧನಿಯಾ ಪೌಡ್ರ್ ಆ ಥರ ಎಲ್ಲ ಏನಿಲ್ಲ, ಬೇಕಾದ್ರೆ ನೀವು ಸೇರಿಸ್ಕೋಬೋದು. ನಾನು ಬರೀ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೊಂದು 3 ನಿಮಿಷ ಬೇಯಿಸ್ಬಿಡ್ತೀನಿ. ಅಷ್ಟರಲ್ಲಿ ಪಲ್ಯ ಚೆನ್ನಾಗಿ ಬೆಂದ್ಬಿಡುತ್ತೆ. ತುಂಬ ಮೆತ್ತಗಾಗೋ ಥರ ಬೇಯಿಸ್ಬೇಕಂತ ಏನಿಲ್ಲ, ಸ್ವಲ್ಪ ಬೆಂದರೆ ಆಯ್ತಷ್ಟೇ. ನೋಡಿ ಇಷ್ಟು ಬೆಂದರೆ ಸಾಕು. ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೆಂದಿದೆ, ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನೂ ನೀರಿನ ಅಂಶ ಇದೆ. ಇದು ಹೀಗೆ ನೀರಿನ ಅಂಶ ಇರಲಿ, ಈ ಥರ ಇದ್ದರೆ ಚೆಂದ ನನಗೆ. ಹಾಗಾಗಿ ಹಾಗೆ ನೀರಿನ ಅಂಶನ ಬಿಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತೇಳಿದರೆ ಡ್ರೈ ಮಾಡ್ಕೋಬೋದು. ಇದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ತುರಿ ಬೇಕಾದರೂ ಸೇರಿಸ್ಬೋದು. ನಾನೇನು ತೆಂಗಿನಕಾಯಿ ತುರಿ ಏನೂ ಸೇರಿಸ್ತಾ ಇಲ್ಲ. ಇಷ್ಟೇ ಸಿಂಪಲ್ ಪಲ್ಯ ಇದು, ಟೇಸ್ಟಿಯಾಗಿರುತ್ತೆ. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸಾಸಿವೆ ಎಲ್ಲ ಜಾಸ್ತಿ ಹಾಕಿದರೆ ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ. ತಿನ್ನಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಡುಗೆ, ತಿನ್ನಬೇಕು ಅಂತ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಈ ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಜ್ವರ ಒಂದು ದಿವಸ ಜ್ವರ ಹೊಡೆದಿದ್ದಕ್ಕೇ ಬಾಯೆಲ್ಲ ಒಂಥರ ಇದಾಗದಂಗೆ ಆಗಿತ್ತು. ಹಾಗಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ಏನು ಮಾಡೋಂಗಿಲ್ಲ, ನಾವು ಎದ್ದು ಮಾಡ್ಕೊಳ್ಳೇಬೇಕು. ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೂ ಎಲ್ಲದೂ ಹಸ್ಬೆಂಡ್ ಮೇಲೆ ಬಿಡೋಕ್ಕಾಗಲ್ಲ. ಪಾಪ ಅವರೂ ಒಂದಷ್ಟು ಪಾತ್ರೆನೂ ಕೂಡ ತೊಳ್ಕೊಟ್ರು. ಪಾತ್ರೆ ತೊಳ್ಕೊಟ್ಟು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಟ್ರು. ಇನ್ನು ಮತ್ತೆ ನನಗೇನೆ ಮನಸ್ಸಾಗಲ್ಲ ಜಾಸ್ತಿ ಮಾಡಿಸೋದಕ್ಕೆ. ನಾನೇ ಎದ್ದುಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಈಗ. ಫ್ರೆಂಡ್ಸ್ ನೋಡಿದ್ರಲ್ಲ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಇದೇ ಥರ ನೀವು ಕಡಲೆಕಾಳಲ್ಲೂ ಮಾಡ್ಕೋಬೋದು. ಕಡಲೆಕಾಳು ಒಣ ಕಾಳುಗಳಲ್ಲಿ ನೀವು ಹುರಿದ್ಬಿಟ್ಟು ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಊಟ ಎಲ್ಲ ಆದ ನಂತರ ಈಗ ನಾನು ಫಿಶ್ಗೆ ಫುಡ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಬೇಕಷ್ಟೆ, ಅದಿನ್ನೂ ಪುಟಾಣಿ ಆಗಿರೋದ್ರಿಂದ ಒಂದು 25-30 ಕಾಳಷ್ಟು ಹಾಕ್ಬಿಟ್ರೆ ಸಾಕು. 9 ಮೀನಿಗೆ ಸಾಕಾಗುತ್ತೆ. ಜಾಸ್ತಿ ಫುಡ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ಜಾಸ್ತಿ ಫುಡ್ ಹಾಕಿದರೆ ಅವು ಗೊತ್ತಿಲ್ಲದೆ ತಿಂದ್ಬಿಟ್ಟು ಸತ್ತೋಗ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಹಾಕ್ಬೇಕಾಗುತ್ತೆ.
ಲೈಟ್ ಆಫ್ ಮಾಡಿದ್ದೀನಿ ಈಗ ನೋಡಿ. ಫುಡ್ ತಿನ್ನೋದು ನೋಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ. ಸೊ ಫುಡ್ಡು ಅದು ಬಾಯಿಗೆ ಹೋಗೋದಿಲ್ಲ, ಇವು ಬಿಡೋದಿಲ್ಲ ಅನ್ನೋ ಥರ ಫುಡ್ಡನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತವೆ. ಆ ಚಿಕ್ಕ ಮೀನಿಗಂತೂ ಇದು ಫುಡ್ಡು ಸ್ವಲ್ಪ ದೊಡ್ಡ ಸೈಜೇ ಆಯಿತು ಅನಿಸುತ್ತೆ. ಅದು ತಿನ್ನೋದಕ್ಕೆ ಆಗೋದಿಲ್ಲ. ಅದನ್ನೇ ಹಿಡ್ಕೊಂಡು ಓಡಾಡ್ತಾ ಇರುತ್ತೆ. ನೋಡೋದಕ್ಕಂತೂ ಖುಷಿಯಾಗುತ್ತೆ ನಿಜ ಹೇಳ್ಬೇಕಂದ್ರೆ. ನನ್ನ ಹಸ್ಬೆಂಡು ಇದು ಸಾಕಾಗ್ತಾ ಇಲ್ಲ ಮೀನುಗಳು ಇನ್ನೊಂದಷ್ಟು ತರೋಣಂತೆ ಅಂತ ಅಂದರು. ನಾನು ತರೋಣಂತೆ ನೋಡೋಣ ಇರಿ ಅಂತ ಅಂದಿದ್ದೀನಿ. ಇದೇ ಥರ ಕಲರ್ ಮೀನೇ ತರೋಣ ಅಂತ ಪ್ಲ್ಯಾನಿಂಗ್ ಇದೆ. ಸೊ ನೋಡಿ ಪುಟಾಣಿ ಮೀನಿಗಂತೂ ಫುಡ್ಡೇ ಸಿಗೋದಿಲ್ಲ ಬಾಯಿಗೆ. ಒಳ್ಳೆ ಚೆಂಡು ಹಿಡ್ಕೊಂಡು ಆಟ ಆಡೋ ಥರ ಅದ್ರಲ್ಲಿ ಆಟ ಆಡ್ತಾ ಇರುತ್ತದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.